ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಕ್ಷದತ್ತ ಮರಳ್ತಾರೆ ನಾಯಕರು ನೋಡ್ಬೇಕಿದೆ. ಇನ್ನು ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸ್ತಾರೆ ಎನ್ನಲಾಗ್ತಾ ಇದೆ. ಯಾತಕ್ಕಾಗಿ ಮೂವರು ಘಟಾನುಘಟಿಗಳ ವಿರುದ್ಧ ದೂರು ನೀಡ್ತಾರ ಸಿಎಂ ಸಿದ್ದರಾಮಯ್ಯ. ಸುರ್ಜೇವಾಲಾ ಅವರ ನಡೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅವರಿಗೆ ಅಸಮಾಧಾನ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾರ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಬಗ್ಗೆನೂ ಕೂಡ ದೂರನ್ನ ಕೊಡುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕ ಸಭೆಗೆ ಭೇಟಿಗೆ ಅಂತ ಸಿದ್ದರಾಮಯ್ಯನವರು ಸಮಯ ಕೇಳಿದ್ದಾರೆ ಅಂತ ಅಂದ್ರೆ ಯಾವುದ್ರ ಬಗ್ಗೆ ಚರ್ಚೆ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ಕೂಡ ಒಟ್ಟಿಗೆ ದೆಹಲಿಗೆ ಹೋಗಿದ್ದಾರೆ, ಒಟ್ಟಿಗೆ ಸಭೆ ಕೂಡ ಆಗುತ್ತೆ. ಬಟ್ ಡಿಕೆ ಶಿವಕುಮಾರ್ ಅವರನ್ನ ಹೊರತುಪಡಿಸಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆಯಲ್ಲಿ ಭಾಗಿಯಾಗೋದು ಯಾಕೆ ಅಂತ ರಾಹುಲ್ ಗಾಂಧಿ ಅವರ ಮುಂದೆ ಸುರ್ಜೇವಾಲಾ ಅವರ ಬಗ್ಗೆ, ಡಿಕೆ ಶಿವಕುಮಾರ್ ಅವರ ಬಗ್ಗೆ ದೂರು ಕೊಡೋ ಸಾಧ್ಯತೆ ಇದೆಯಂತೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೇಳಿಕೆಗಳು ಹೊರಬಿದ್ದಿವೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಅಸಮಾಧಾನ ಕೂಡ ಈಗ ಕ್ರಿಯೇಟ್ ಆಗಿದೆ. ಒಂದು, ಸುರ್ಜೇವಾಲಾ ಅವರು ಪ್ರತ್ಯೇಕವಾಗಿ ಶಾಸಕರ ಜೊತೆಗೆ ಸಚಿವರ ಜೊತೆಗೆ ನಡೆಸಿದಂಥ ಸಭೆ ಬಗ್ಗೆನೂ ಕೂಡ ಅಸಮಾಧಾನ ಇದೆಯಂತೆ. ಯಾವ ರೀತಿ ಸಭೆ ನಡೆಸಿದ್ರು, ಸರ್ಕಾರದ ವೈಖರಿ ಬಗ್ಗೆ ಕೇಳಿದ್ದಾರೆ. ಹಾಗಾದ್ರೆ ನಾನು ನಡೆಸ್ತಾ ಇರುವಂಥ ಸರ್ಕಾರದ ಬಗ್ಗೆ ಇವ್ರಿಗೆ ಗ್ಯಾರಂಟಿ ಇಲ್ವಾ, ಯಾಕೆ ಅನುಮಾನ ಅನ್ನೋದ್ರ ಬಗ್ಗೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಕೆಲವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಲ್ಲ, ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಕಾರಣ, ಅವರು ಪರೋಕ್ಷವಾಗಿ ಈ ರೀತಿಯಾಗಿ ಮಾಡಿಸ್ತಿದ್ದಾರೆ ಅನ್ನುವಂಥ ಒಂದು ಅಸಮಾಧಾನ ಸಿದ್ದರಾಮಯ್ಯನವರು ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಿಜಕ್ಕೂ ಕೂಡ ಅದೇ ವಿಚಾರಕ್ಕೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸಭೆ ನಡೆಸ್ತಾರ, ಅದನ್ನು ನೋಡಬೇಕಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಅಸಮಾಧಾನ. ಈ ವಿಚಾರಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆ ನಡೆಸ್ತಾರಾ, ಅದಕ್ಕೆ ಅಂತಾನೆ ಸಮಯ ಕೇಳಿದ್ದಾರ ನೋಡಬೇಕಿದೆ. ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರೋದೇನೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಕೆಲವರು ಘೋಷಣೆಗೆ ಹೋಗೋದು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅಂತ. ಹಾಗಾಗಿ ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಬಗ್ಗೆ ಒಂದಷ್ಟು ಅಸಮಾಧಾನ ಸಿದ್ದರಾಮಯ್ಯನವ್ರಿಗಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಎಲ್ಲ ಒಂದಷ್ಟು ಸಮಸ್ಯೆಗೆ ಬ್ರೇಕ್ ಹಾಕಬೇಕು ಮತ್ತು ಈ ಥರದ ಹೇಳಿಕೆಗಳು ಹೊರ ಬೀಳದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಜೊತೆಗೆ ಮಾತನಾಡಿ ಮನವಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸುರ್ಜೇವಾಲಾ ಅವರು ರಾಜ್ಯಕ್ಕೆ 2 ಬಾರಿ ಬಂದು ಶಾಸಕರ ಜೊತೆಗೆ 1-to-1 ಸಭೆ ನಡೆಸಿದ್ದಾರೆ, ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಶಾಸಕರ ಜೊತೆ ಸಭೆ ನಡೆಸಿದ್ರಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡ್ತಾರೆ ಎನ್ನಲಾಗ್ತಾ ಇದೆ. ಖರ್ಗೆ ಹಾಗೂ ಡಿ ಕೆ ಶಿವಕುಮಾರ್ ಅವರ ಸಲಹೆ ರೀತಿಯೇ ಶಾಸಕರ ಅಭಿಪ್ರಾಯವನ್ನ ಸುರ್ಜೇವಾಲಾ ಅವರು ಸಂಗ್ರಹ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದೆ. ಅಂದರೆ ಅಲ್ಲಿಗೆ ಸಿದ್ದರಾಮಯ್ಯನವರ ಬಣ ಒಂದಿದೆ, ಡಿ ಕೆ ಶಿವಕುಮಾರ್ ಅವರ ಬಣ ಒಂದಿದೆ, ಅದೆಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಬಟ್ ಅಲ್ಲಿ ಸಿದ್ದರಾಮಯ್ಯನವರಿಗೆ ಎಷ್ಟು ಶಾಸಕರು ಬೆಂಬಲಿತರಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಶಾಸಕರು ಬೆಂಬಲಿತರಾಗಿದ್ದಾರೆ ಅಂತ ನೋಡುವಾಗ ಏನಾಗುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅವರ ಬೆಂಬಲಿಗರು ಒಳ್ಳೆ ಮಾತನ್ನೇ ಆಡ್ತಾರೆ, ಸಿದ್ದರಾಮಯ್ಯನವರ ಬಗ್ಗೆ ಅವ್ರ ಬೆಂಬಲಿಗರು ಒಳ್ಳೆ ಮಾತನ್ನೇ ಆಡ್ತಾರೆ. ಬಟ್ ಶಾಸಕರ ಬಳಿ ಡಿ ಕೆ ಶಿವಕುಮಾರ್ ಅವ್ರು ಹೆಂಗೆ ಹೇಳಿದ್ದಾರೋ ಹಾಗೇನೆ ಪ್ರಶ್ನೆ ಕೇಳಿ ಅದೇ ವೇಯಲ್ಲೇ ನೀವು ಮಾಹಿತಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೀರಿ ಅನ್ನೋದು ಸಿದ್ದರಾಮಯ್ಯನವರು ಸುರ್ಜೇವಾಲಾ ಅವರ ಬಗ್ಗೆ ಇಟ್ಕೊಂಡಿರುವಂಥ ಆರೋಪ. ಈ ಆರೋಪವನ್ನು ಇಟ್ಕೊಂಡೇ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡ್ತಾರಂತೆ. ಮಾತನಾಡಿದ ನಂತರ ಏನಾದರೂ ವಾರ್ನ ಸಿಗುತ್ತಾ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಅಥವಾ ಸುರ್ಜೇವಾಲಾ ಅವರು ನಡೆಸಿದಂಥ ಮೀಟಿಂಗ್ ಸರಿ ಇಲ್ಲ, ಅವ್ರು ಕೇಳಿದಂಥ ಅಭಿಪ್ರಾಯಗಳು ಸರಿ ಇಲ್ಲ ಅಂತ ಏನಾದರೂ ಆಗುತ್ತಾ, ಅದು ಮೀಟಿಂಗ್ ನಂತರನೇ ನಮಗೆ ಗೊತ್ತಾಗಬೇಕಿದೆ. ನೋಡೋಣ ಇವತ್ತಿನ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರ ಪ್ರತ್ಯೇಕ ಸಭೆಯಲ್ಲಿ ಏನೆಲ್ಲ ಆಗ್ಬೋದು ಅಂತ.